ಎಲ್ಲರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇನ್ನೇನು ಕೆಲವೇ ದಿನ ಇರೋದು IPL ಆಕ್ಷನ್ಗೆ. ಸೊ ಈ ಟೈಮಲ್ಲಿ ಅನಾಲಿಸಿಸ್ಗಳು, ಸ್ಟ್ರಾಟಜಿಗಳು ಮತ್ತು ಪ್ರಡಿಕ್ಷನ್ಗಳು ಅದು ಇದೆಲ್ಲ ಜೋರಾಗಿ ನಡೀತಾ ಇರೋದು. ಈ ಟೀಮ್ಗೆ ಇವ್ರು ಬರ್ಬೋದು ಅಂತ ಮೈನ್ ಪರ್ಸ್ಪೆಕ್ಟಿವ್ನ ಇಟ್ಕೊಂಡಿರುವಂಥವ್ರು CSK ಮತ್ತು KKR. ಮೆಜಾರಿಟಿ ಇವ್ರಿಗೇನೆ ಫೈಟ್ ಇರುತ್ತೆ ಆ್ಯಂಡ್ ಇವ್ರಿಗೆ ಸಖತ್ ಪ್ಲೇಯರ್ಸ್ಗಳು ಹೋಗ್ತಾರೆ ಅಂತ ಕೂಡ ನಮಗೆ ಗೊತ್ತು. ನಾವು ಇರೋವಂಥ ಪೋಸ್ಟ್ ವ್ಯಾಲ್ಯೂ ನಾವು ಜಾಸ್ತಿನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಗೊತ್ತಿರೋದು. 16 ಪಾಯಿಂಟ್ ಚಿಲ್ಲರೆ ಪೋಸ್ಟ್ ವ್ಯಾಲ್ಯೂಲಿ ಯಾರ್ಯಾರನ್ನ RCB ಟಾರ್ಗೆಟ್ ಮಾಡ್ಬೋದು ಅಂತ ಇವಾಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಈ ಪ್ಲೇಯರ್ಗಳನ್ನ RCB ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ. ಈ 9 ಜನ ಪ್ಲೇಯರ್ಗಳನ್ನ, ಈ 9 ಜನದಲ್ಲಿ 9 ಜನನ ತೊಗೊಂಡ್ಬಿಡ್ತಾರೆ ಅಂತಲ್ಲ RCB. ಸೊ ಇವ್ರ ಮೇಲೆ ಕಣ್ಣಿಟ್ಟಿದೆ RCB, ತೊಗೊಬೋದು ಇವ್ರು ನಮ್ಮ ರೇಂಜಲ್ಲಿ ಸಿಗ್ತಾರೆ ಅನ್ನೋ ಥರ ಯೋಚನೆ ಮಾಡಿದೆ ಅಂತ ಈಗ ಅಪ್ಡೇಟ್ ಬಂದಿದೆ. ಎಲ್ಲ ಪ್ಲೇಯರ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಅಪ್ಪಟನ ಕ್ಲಿಕ್ ಮಾಡ್ಕೊಳ್ಳಿ. ಲುಂಗಿ ಇಂಗಿಡಿ ರೀಸೆಂಟಾಗಿ ಕೊಡೋದ ಪರ್ಫಾರ್ಮೆನ್ಸ್ ನೋಡ್ತಾ ಹೋದ್ರೆ ಖಂಡಿತ ಅವರು ಸ್ವಲ್ಪ ಐ ಪ್ರೈಸ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. RCB 1 ಕೋಟಿಗೆ ರಿಟರ್ನ್ ಮಾಡ್ಕೊಳ್ಳಿಲ್ಲ, ಮತ್ತೆ ಅವ್ರನ್ನ ಜಾಸ್ತಿ ಕೊಟ್ಬಿಟ್ಟು ತೊಗೊಂತಾರ ಅನ್ನೋದು ಕೂಡ ಒಂದು ಡೌಟು. ಅದು RCBಗೆ ಅವಮಾನ ಆ ಥರ ತೊಗೊಂಡ್ಬಿಡ್ತು ಅಂತ ಅಂದರೆ 1 ಕೋಟಿಗೆ ರಿಟರ್ನ್ ಮಾಡ್ಕೊಳ್ಳಿಲ್ಲ, ಇವಾಗ ಜಾಸ್ತಿ ಕೊಟ್ಬಿಡ್ತಾಗಂತಾರೆ ಅಂದರೆ ನಿಜಾಲು ಅವಮಾನ ಆಗೋಗ್ಬಿಡುತ್ತೆ. ನನ್ನ ಪ್ರಕಾರ ಲುಂಗಿ ಇಂಗಿಡಿಗೆ RCB ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಹೆಂಡ್ರಿಕ್ ನೋಕಿಯಾಗೆ RCB ಟಾರ್ಗೆಟ್ ಮಾಡ್ಬೋದು ಅಂತ ಅಪ್ಡೇಟ್ ಇದೆ. ಹಿಂಗಿದ್ರು 145+ ಆಗ್ತಾರೆ, ಬಟ್ ಕಂಟ್ರೋಲ್ ಇಲ್ಲ, ಆಗ್ತಾರೆ, ಸರ್ಸರೇ ಆಗ್ತಿರ್ತಾರೆ. ಪೇಸ್ ಅಂತೂ ಇವಾಗಲೂ ಇದೆ. ಮುಂಚೆ ಇದ್ದಂಥ ಪೇಸು ಇವಾಗಿರೋವಂಥ ಪೇಸ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಟ್ ಪೇಸ್ ಅಂತ ರಾ ಪೇಸ್ ಅಂತೂ ಖಂಡಿತ ಇದೆ. ಬಟ್ ಕಂಟ್ರೋಲ್ ಅಷ್ಟರ ಮಟ್ಟಿಗೆ ಕಾಣಿಸ್ತಿಲ್ಲ ಮುಂಚೆ ಇದ್ದಂಥ ಕಂಟ್ರೋಲು. ಸೊ ಇವ್ರಿಗೆ ಪೇಸ್ ಗೀಸೇನಾದ್ರು ಬೇಕು ಅಂತಂದರೆ ಒಬ್ಬ ಬ್ಯಾಕಪ್ ಬೌಲರ್ನ ಅವಶ್ಯಕತೆ ಇದೆ ಹೈಸ್ಲೋಡ್ಗೆ. ಸೊ ಖಂಡಿತ ಅದಕ್ಕೋಸ್ಕರ ಟಾರ್ಗೆಟ್ ಅಂತೂ ಮಾಡ್ತಾರೆ. ಯಾವುದಾದ್ರು ಒಬ್ಬ ಪೇಸರ್ನ, ಓವರ್ಸೀಸ್ ಪೇಸರ್ನ, ಜಿರಾಲ್ಡ್ ಕ್ವಾಡ್ಜಿಯಾ. ಸೊ ಇವ್ರನ್ನ ಟಾರ್ಗೆಟ್ ಮಾಡ್ಬೋದು ಅಂತ. ಹೆಂಡ್ರಿಕ್ ನೋಕಿಯಾ ಬಿಡ್ತು ಅಂದರೆ ಗಿರಾಲ್ಡ್ ಕ್ವಾಡ್ಜಿಯಾ, ಇವ್ರನ್ನ ಬಿಡ್ತು ಅಂದರೆ ಮುಸ್ತಾಫಿಜುರ್ ರೆಹಮಾನ್. ಸೊ ನನ್ನ ಪ್ರಕಾರ ಮುಸ್ತಾಫಿಜುರ್ ರೆಹಮಾನ್ನ ಟಾರ್ಗೆಟ್ ಮಾಡ್ತು ಅಂದರೆ ಸಿಕ್ಕಾಪಟ್ಟೆ ಫಾರ್ ಬೆಟರ್ ಆಗಿರುತ್ತೆ. ಬಟ್ ಅವ್ರ ಆಪ್ಷನಲ್ಲಿ ಜಾಸ್ತಿ ರೇಟ್ಗೆ ಹೋಗಿ, ಇನ್ಫ್ಯಾಕ್ಟ್ ಅರ್ಲಿನ ಬರ್ತಾರೆ ಜಿರಾಲ್ಡ್ ಕ್ವಾಡ್ಜಿಯಾ ಜೊತೆಗೆ ಹೆಂಡ್ರಿಕ್ ನೋಕಿಯಾ, ಅವ್ರಿಗಿನ್ನ ಅರ್ಲಿಯಾಗೇನೆ ಬರ್ತಾರೆ ಆಪ್ಷನಲ್ಲಿ. ಸೊ ಅದರಿಂದ ಈ ಇಬ್ಬರು ಪ್ಲೇಯರ್ ಫಸ್ಟ್ ಆಪ್ಷನ್ ಬರೋದ್ರಿಂದ ಸೊ ಇವರಿಬ್ಬರನ್ನೇ ಟಾರ್ಗೆಟ್ ಮಾಡುವಂಥ ಲಕ್ಷಣಗಳು ಇರುತ್ತೆ. ಸೊ ಅವರು ನಂತರ ಆಪ್ಷನ್ಗೆ ಬರ್ತಾರೆ ಮುಸ್ತಾಫಿಜುರ್ ರೆಹಮಾನ್ ಅವರು. ಸೊ ನನ್ನ ಪ್ರಕಾರ ಮುಸ್ತಾಫಿಜುರ್ ರೆಹಮಾನ್ನ ತೊಗೊಂತು ಅಂತಂದರೆ ಬೆಟರ್ ಆಗಿರುತ್ತೆ. ಈ 3 ಜನ ಪೇಸರ್ಸಲ್ಲಿ ಅಥವಾ ಮ್ಯಾಟ್ ಹೆನ್ರಿ ಕೂಡ ಇವರು ಟಾರ್ಗೆಟ್ ಮಾಡ್ಬೋದು ಬೇಕು ಅಂತ ಅಂದಾಗ. ಬಟ್ ಇವಾಗ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ಹೆಂಡ್ರಿಕ್ ನೋಕಿಯಾಗೆ, ಗಿರಾಲ್ಡ್ ಕ್ವಾಡ್ಜಿಯಾಗೆ ಜೊತೆಗೆ ಮುಸ್ತಾಫಿಜುರ್ ರೆಹಮಾನ್ಗೆ, ಸೊ ಈ 3 ಜನಕ್ಕೆ ಟಾರ್ಗೆಟ್ ಮಾಡ್ಬೋದು RCB ಒಬ್ಬ ಓವರ್ಸೀಸ್ ಪೇಸರ್ಗೆ ಅಂತ ಅಪ್ಡೇಟ್ ಇದೆ. ನೋಡೋಣ ಈ 3 ಜನದಲ್ಲಿ ಯಾರನ್ನು ತೊಗೊತಾರ ಅಥವಾ ಬೇರೆ ಕಡೆ RCB ಕಣ್ಣಾಕ್ತಾರ ಅಂತ. ಇಲ್ಲಾದರೂ ನಮ್ಗೆ ಈ 3 ಜನ ಬೇಡ, ಬೇರೆಯವ್ರ ಹತ್ರ ಹೋಗ್ತೀವಿ ಅಂತ. ಮುಸ್ತಾಫಿಜುರ್ ರೆಹಮಾನ್ ಫಾರ್ ಬೆಟರ್ ಬೌಲರು. ಯಾವುದೇ ಕಂಡೀಷನ್ಸಲ್ಲಾಗಲಿ ಹೆಂಗೆ ಆಗಿರಲಿ ಯೂಸ್ ಅಂತೂ ಖಂಡಿತ ಆಗ್ತಾರೆ. ಹೆಂಡ್ರಿಕ್ ನೋಕಿಯಾ ಯೂಸ್ ಆಗದೆ ಇರ್ಬೋದು, ಜಿರಾಲ್ಡ್ ಕ್ವಾಡ್ಜಿಯಾ ಯೂಸ್ ಆಗಿರದೇ ಇರ್ಬೋದು, ಬಟ್ ಮುಸ್ತಾಫಿಜುರ್ ರೆಹಮಾನ್ ಯೂಸ್ ಅಂತೂ ಖಂಡಿತ 100% ಆಗೇ ಆಗ್ತಾರೆ. ಇನ್ನೂ ಒಬ್ಬ ಪ್ಲೇಯರ್ ಯಾರು ಅಂತಂದರೆ RCB ಲಾಸ್ಟ್ ಸೀಸನ್ ಹೆವಿ ಬಿಡ್ ಮಾಡಿದ್ರಪ್ಪ, 24 ಪಾಯಿಂಟ್ ಸಂಬಾಟ್ ಕೋಟಿಗೆ, 23 ಪಾಯಿಂಟ್ ಸಂಬಾಟ್ ಕೋಟಿಗೆ ಬಿಡ್ ಮಾಡಿಬಿಟ್ಟಿದ್ರಲ್ಲ. ಸೊ ವೆಂಕಟೇಶ್ ಅಯ್ಯರ್ಗೆ RCB ಟಾರ್ಗೆಟ್ ಮಾಡುವಂಥ ಲಕ್ಷಣಗಳಿರುತ್ತೆ. ವೆಂಕಟೇಶ್ ಅಯ್ಯರ್ ನಮ್ಮ ಕೈಗೆ ಸಿಗದೇ ಇರ್ಬೋದು. KKR ಅನ್ನೋ ಬೇಟೆಗೆ ಬಂದರು ಅಂತಂದರೆ ನಮ್ಮ ಕೈಗೆ ಖಂಡಿತ ಸಿಗಲ್ಲ. ಒಂದು ವೇಳೆ KKR ಬರಲ್ಲ ಅಂತಂದರೆ ಒಂಥರ ಆಪ್ಷನ್ ಅದು ಏನು ಬೇಕಾದ್ರೂ ಆಗ್ಬೋದು ಗುರು, ಯೋಚನೆ ಮಾಡೋಕ್ಕಾಗಲ್ಲ ನಾವು. ಇವಾಗ ವೆಂಕಟೇಶ್ ಅಯ್ಯರ್ಗೆ ಡಿಮ್ಯಾಂಡ್ ಇಲ್ಲದೇ ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು ಆಪ್ಷನಲ್ಲಿ ಏನಾಗುತ್ತೆ ಅಂತ. ಸೊ RCB ರೇಂಜಲ್ಲಿ ಸಿಕ್ಕಿದ್ರು ಅಂತಲೇ ಖಂಡಿತ ವೆಂಕಟೇಶ್ ಅಯ್ಯರ್ಗೆ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಒಬ್ಬ ಮಿಡಲ್ ಆರ್ಡರ್ ಬ್ಯಾಟರ್ನ ಅವಶ್ಯಕತೆ RCBಗೆ ಖಂಡಿತ ಇದೆ. ಸೊ ಅದರಿಂದ ವೆಂಕಟೇಶ್ ಅಯ್ಯರ್ ಮೇಲೆ ಕಣ್ಣಿಟ್ಟಿರ್ತಾರೆ. ಕಮ್ಮಿ ರೇಟಿಗೆ ಸಿಕ್ತು ಅಂದರೆ RCB ಬಿಡ್ ಮಾಡ್ಬೋದು, ಬಟ್ ತೊಗೊಳಲ್ವ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಆಪ್ಷನ್ ಡೈನಮಿಕ್ ಆಗಿರುತ್ತೆ. ಹೋಗ್ತಾ ಇತ್ತು ಅಂದರೆ RCB ದುಡ್ಡು ಬೇಕಲ್ಲ ಅಲ್ಲಿ ತಗೊಳ್ಳೋದಕ್ಕೆ. ಸೊ ಹೋಪ್ಫುಲಿ ಅವ್ರು ವಾಪಸ್ಸು KKRಗೆ ಹೋಗ್ತಾರೆ. KKR ಅನ್ನೋ ಬೇಡ ಅಂತ ಏನಾದ್ರು ಇತ್ತು ಅಂತಂದರೆ, ಅವ್ರ ತಲೆಯಲ್ಲಿ ಇತ್ತು ಅಂತಂದರೆ ಖಂಡಿತ ಅವಾಗ RCB ಕಡೆ ತಲೆ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹೇಳೋಕ್ಕಾಗಲ್ಲ, ಸಿಕ್ತು ಅಂತಂದರೆ ತೊಗೊಂಡ್ಬಿಡ್ಬೋದು. ಬಟ್ ಜಾಸ್ತಿ ಅಮೌಂಟಿಗೆ ಹೋಗ್ತಾರೆ ವೆಂಕಟೇಶ್ ಅಯ್ಯರು ಕಂಪೇರ್ ಮಾಡ್ತು ಅಂತಂದರೆ. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಮಹಿಪಾಲ್ ಲೋಮ್ರೋ ಅವರು. RCB ಎಕ್ಸ್ ಪ್ಲೇಯರ್ ಮೇಲೆ RCB ಮತ್ತೆ ಟಾರ್ಗೆಟ್ ಮಾಡ್ಬೋದು ಅಂತ. ಈ ಲೆಫ್ಟ್ ಹ್ಯಾಂಡ್ ಮಿಡ್ಲ್ ಆರ್ಡ್ರು ಬ್ಯಾಟರ್ನ RCB ಮತ್ತೆ ಎತ್ತಾಕೊಂತು ಅಂತಂದರೆ ಲೆಫ್ಟ್ ಹ್ಯಾಂಡಲ್ಲಿ ಒಂದು ರೇಂಜಿಗೆ ಮಿಡ್ಲ್ ಆರ್ಡರ್ಲಿ ಸ್ಟೆಬಿಲಿಟಿನ ತೊಗೊಂಬರ್ಬೋದು ಅಂತ ಬ್ಯಾಕಪ್ ಆಗಿ ಇಟ್ಕೊಂಡ್ರೆ RCB ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ, ನನಗೂ ಕೂಡ ಅನ್ನಿಸ್ತಾ ಇದೆ. ಮಹಿಪಾಲ್ ಲೋಮ್ರೋ ಒಳ್ಳೆ ಪ್ಲೇಯರು. RCBಲಿ ಸಿಕ್ಕಂಥ ರೆಕಗ್ನಿಷನ್ ಈಚೆಗಡೆ ಹೋದ್ರು ಎಲ್ಲೂ ಕೂಡ ಸಿಗಲಿಲ್ಲ. ಮತ್ತೆ RCBಗೆ ಬಂದರು ಅಂತಂದರೆ ಖಂಡಿತ ಒಂದು ಒಳ್ಳೆ ಪಿಕ್ ಆಗ್ತಾರೆ RCBಗೆ. ಮಯಾಂಕ್ ಅಗ್ರವಾಲ್ ಅಂತ ಹೇಳ್ಬೋದು. ಮಯಾಂಕ್ ಅಗ್ರವಾಲ್ ಈ ಡೊಮೆಸ್ಟಿಕಲ್ಲಿ ಏನಂತ ಸೌಂಡ್ ಮಾಡ್ತಾ ಇಲ್ಲಪ್ಪ ಸಯಾದ್ ಮುಸ್ತಾಕಲ್ಲಿ. ನೋಡೋದಲ್ಲ ಸಯಾದ್ ಮುಸ್ತಾಕಲ್ಲಿ ಹೆಂಗೆ ಕರ್ನಾಟಕ ಕಚ್ಕೊಂಡಿದ್ದಾರೆ ಅಂತ. ಸೊ ಖಂಡಿತ RCB ಮತ್ತೆ ಪಿಕ್ ಮಾಡೋದು ಮಯಾಂಕ್ ಅಗ್ರವಾಲ್ನ ಯಾಕೋ ಡೌಟ್ ಕಾಣಿಸ್ತಾ ಇದೆ, ನನಗೇನೋ ಡೌಟ್ ಕಾಣಿಸ್ತಿದೆ. ಪೃಥ್ವಿ ಶಾನ RCB ಟಾರ್ಗೆಟ್ ಮಾಡ್ಬೋದು ಅಂತ ಅಪ್ಡೇಟ್ ಇದೆ. ಇಲ್ಲಿ ಬ್ಯಾಟರ್ಸ್ ಅಂತ ಬಂದಾಗ ವೆಂಕಟೇಶ್ ಅಯ್ಯರು, ಮಹಿಪಾಲ್ ಲೋಮ್ರೋ, ಪೃಥ್ವಿ ಶಾ. ಸೊ ಈ 3 ಜನನ ಈ ಮಿಡ್ಲ್ ಆರ್ಡರ್ ಬ್ಯಾಟರ್ಸ್ಗಳನ್ನ ಟಾರ್ಗೆಟ್, ಅಂದರೆ ಪೃಥ್ವಿ ಶಾ ಓಪನರ್ ಅಂತ ಹೇಳ್ಬೋದು, ಬಟ್ RCB ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಅವ್ರನ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಈ 3 ಜನ ಬ್ಯಾಟರ್ಸ್ಗಳನ್ನ. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ರವಿ ಬಿಷ್ಣೋಯಿ ಜೊತೆಗೆ ವಾಣಿಂದು ಹಸರಂಗ, ಮೈಕಲ್ ಬ್ರೇಸ್ವೆಲ್
ಸೊ ಇಬ್ಬರು ಓವರ್ಸೀಸ್ ಇದ್ದಾರೆ, ಒಬ್ಬರು ಇಂಡಿಯನ್ ಇದ್ದಾರೆ. ರವಿ ಬಿಷ್ಣಾಯ್ ಕಮ್ಮಿ ಅಮೌಂಟಿಗೆ ಸಿಕ್ತು ಅಂದರೆ ಕಮ್ಮಿ ಅಮೌಂಟ್ಗೆ ಎತ್ತಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಟಾರ್ಗೆಟ್ ಅಂತೂ ಮಾಡ್ತಾರೆ, ಯಾಕಂದರೆ ಸ್ಪಿನ್ನರ್ನ ಅವಶ್ಯಕತೆ ಆರ್ ಸಿ ಬಿಗೆ ಇದೆ. ಜೊತೆಗೆ ವಣಿಂದು ಹಸರಂಗ ಏನಾದ್ರು ಕಮ್ಮಿ ಅಮೌಂಟ್ಗೆ ಸಿಕ್ಕಿದ್ರು ಅಂತಂದರೆ, ಲಾಸ್ಟ್ ಸೀಸನ್ ಏನು ಹೆವಿ ಅಮೌಂಟ್ಗೆ ಹೋಗಿರಲಿಲ್ಲ, ಸೊ ಈ ಸೀಸನ್ ಕಮ್ಮಿ ಅಮೌಂಟಿಗೆ ಸಿಕ್ಕಿದ್ರು ಅಂತಂದರೆ ಆರ್ ಸಿ ಬಿ ಇವ್ರಿಗೂ ಕೂಡ ಟಾರ್ಗೆಟ್ ಮಾಡ್ಬೋದು. ಎಕ್ಸ್ ಪ್ಲೇಯರು ಆ್ಯಂಡ್ ಮೈಕಲ್ ಬ್ರೇಸ್ವೆಲ್ ಎಕ್ಸ್ ಆರ್ ಸಿ ಬಿ ಪ್ಲೇಯರು, ಸೊ ಇವ್ರಿಗೂ ಕೂಡ ಆರ್ ಸಿ ಬಿ ಟಾರ್ಗೆಟ್ ಮಾಡ್ಬೋದು ಅನ್ನೋ ಥರ ಅಪ್ಡೇಟ್ ಇದೆ. ಯಾಕಂದರೆ ವಣಿಂದು ಹಸರಂಗ ಮೈಕಲ್ ಬ್ರೇಸ್ವೆಲ್ ಬೆಟರ್ ಆಗಿರ್ತಾರೆ ವಣಿಂದು ಹಸರಂಗಾಗಿ ಕಂಪೇರ್ ಮಾಡ್ತು ಅಂತಂದರೆ. ಆ ಒಂದು ಸ್ಲಾಟಲ್ಲಿ ನಮ್ಮ ಆರ್ ಸಿ ಬಿಗೆ ಇರೋವಂಥ ಸೀನ್ ನೋಡ್ತು ಅಂದರೆ 11 ಸೀನೆಲ್ಲ ನೋಡ್ತು ಅಂತಂದರೆ ವಣಿಂದು ಹಸರಂಗಿಂತ ಮೈಕಲ್ ಬ್ರೇಸ್ವೆಲ್ ಆಯಿತು ಅಂದರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಬ್ಯಾಟಿಂಗ್ ಆಡುವಂಥ ಕೆಪಬಿಲಿಟಿ ವಣಿಂದು ಹಸರಂಗಿಂತ ನಮಗಿಲ್ಲಿ ಬ್ಯಾಟಿಂಗ್ ಆಲ್ರೌಂಡರ್ ಬೇಕು, ಬೌಲಿಂಗ್ ಆಲ್ರೌಂಡ್ರಿಗಿಂತ. ಸೊ ಆದ್ದರಿಂದ ಇವರಿಬ್ಬರಲ್ಲಿ ಯಾರು ತೊಗೊಂಡ್ರು ಓಕೆ. ನನ್ನ ಪ್ರಕಾರ ಹೆಂಗಿದ್ರು ಒಂಥರ ಆರ್ ಸಿ ಬಿ ಇವನೇನು ಮೇನ್ ಪ್ಲೇಯರ್ ಆಗಿ ನೋಡ್ತಿರಲ್ಲ, ಒಂಥರ ಬ್ಯಾಕಪ್ ಪ್ಲೇಯರ್ ಆಗಿಯೇ ನೋಡ್ತಾ ಇರ್ತಾರೆ. ಸೊ ಅದನ್ನು ಮೈಕಲ್ ಬ್ರೇಸ್ವೆಲ್ ಆದರೂ ಓಕೆ, ವಣಿಂದು ಹಸರಂಗ ಆದ್ರೂ ಕೂಡ ಓಕೆ. ಲಿಯಾಮ್ ಲಿವಿಂಗ್ಸ್ಟನ್ ನಮ್ಮ ಕೈಗೆ ಸಿಗಲ್ಲ ಅನ್ಸುತ್ತೆ, ಯಾಕೆಂದರೆ ಈ ಮಾಕ್ ಆಕ್ಷನೆಲ್ಲ ಹೆವಿ ಅಮೌಂಟ್ಗೆ ಹೋಗಿದ್ದಾರೆ. ಸೊ ಆರ್ ಸಿ ಬಿ ಈ ಸೀಸನು ಟಾರ್ಗೆಟ್ ಮಾಡುವಂಥ ಪ್ಲೇಯರ್ಸ್ ಯಾರ್ಯಾರು ಅಂತಂದರೆ, ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್, ಹೆನ್ರಿಕ್ ನೋಕಿಯಾ, ಗಿರಾಲ್ ಗೋಡ್ಸೆ, ಆಮೇಲೆ ಮುಸ್ತಫಿಜುರ್ ರೆಹಮಾನ್, ವೆಂಕಟೇಶ್ ಅಯ್ಯರ್, ಮಹಿಪಾಲ್ ಲೊಮ್ರೋರ್, ಪೃಥ್ವಿ ಶಾ, ರವಿ ಬಿಷ್ಣೋಯಿ, ವಣಿಂದು ಹಸರಂಗ ಆ್ಯಂಡ್ ಮೈಕಲ್ ಬ್ರೇಸ್ವೆಲ್, ಈ 9 ಜನನ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ನೋಡೋಣ ಈ 9 ಜನದಲ್ಲಿ ಆರ್ ಸಿ ಬಿಗೆ ಎಷ್ಟು ಜನ ಬರ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.